ಸರ್ ಇದೇನು ಸರ್ ಇದು? ನಾನು ಅಂದ್ಕೊಂಡೇ ಇರಲಿಲ್ಲ ಸರ್. ಊರೊಂದು ನೆನಪು ಎದೆಯಾಳದಿಂದ ತುಟಿ ಮೇಲೆ ಬಂದಂತ ಮಾತೊಂದೆ ಒಂದು. ಕ್ಯಾಪ್ಗಳು ಇಷ್ಟನಾ ನಿಮಗೆ? ಹೌದು ಸರ್, ಇದೇ ಥರದ್ದು ನಂದು ನಿಮಗೆ ಟಿ ವಿ ನನಗಿಷ್ಟ ಇರೋ ಒಂದೆರಡು ಕ್ಯಾಪ್ ಕಳಿಸ್ತೀನಿ. ಮಗ ತಂದು ಕೊಟ್ಟ ಅಂತ ಒಂದು ಟಿ ವಿ ಇಟ್ಕೊಳ್ಳಿ, ಒಂದು ನೆನಪಿಗೋಸ್ಕರ. ಭಾಳ ಅಂತ ನನಗೆ ಭಾಳ 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 ಸಂತೋಷ. ಈ ಬಾರಿಯ ಸರಿಗಮಪ ಸೀಸನ್ ಅತ್ಯದ್ಭುತವಾಗಿ ಮೂಡಿ ಬರ್ತಾ ಇದೆ. ಪ್ರತಿಯೊಬ್ಬ ಸ್ಪರ್ಧಿಯೂ ಕೂಡ ಅದ್ಭುತವಾಗಿ ತಮ್ಮ ಕಲೆಯನ್ನ ಪ್ರದರ್ಶಿಸ್ತಾ ಇದ್ದಾರೆ, ಪ್ರತಿಭೆಯನ್ನ ಅನಾವರಣಗೊಳಿಸುತ್ತಿದ್ದಾರೆ. ಅದರಲ್ಲೂ ಕೂಡ ಈ ಬಾರಿಯ ಸೀಸನ್ ಅಲ್ಲಿ 72 ವರ್ಷದ ಚಿರ ಯುವಕ ಒಬ್ರು ಸಿಕ್ಕಾಪಟ್ಟೆ ಸದ್ ಮಾಡ್ತಿದ್ದಾರೆ. ಅವರ ಹಾಡುಗಾರಿಕೆ ಜೊತೆಗೆ ಅವರ ಜೀವನೋತ್ಸಾಹ, ಜೀವನ ಪ್ರೀತಿ ಎಂಥವರಲ್ಲೂ ಕೂಡ ಹೊಸ ಹುರುಪು ಮೂಡಿಸುವಂತಿದೆ. ಬದುಕಿದ್ರೆ ಹೀಗೆ ಬದುಕಬೇಕಪ್ಪ ಅನ್ನೋ ರೀತಿ ಇದೆ ಅವರ ಜೀವನ. ಅಂಥ ಅದ್ಭುತ ವ್ಯಕ್ತಿ ಈ ಬಾರಿಯ ಸೀಸನ್ನಲ್ಲಿರೋದು ಉಳಿದ ಸ್ಪರ್ಧಿಗಳಿಗೆ ಜೊತೆಗೆ ವೀಕ್ಷಕರಿಗೂ ಕೂಡ ಒಂಥರ ಖುಷಿಯ ವಿಚಾರ. ಆ ವ್ಯಕ್ತಿ ಜೆ.ಕೆ. ರಾಜು. 72 ವರ್ಷದ ಜೆ.ಕೆ. ರಾಜು ಇವತ್ತಿಗೂ ಕೂಡ 18ರ ಯುವಕನ ರೀತಿ ಉತ್ಸಾಹದಿಂದ ಎಲ್ಲ ಕೆಲಸಗಳನ್ನ ಮಾಡ್ತಿದ್ದಾರೆ. ಸಂಗೀತವನ್ನೇ ಉಸಿರಾಡ್ತಾ ಇದ್ದಾರೆ, ಸಂಗೀತದಲ್ಲೇ ತಮ್ಮ ಬದುಕನ್ನ ಕಳೀತಾ ಇದ್ದಾರೆ. ಜೆ.ಕೆ. ರಾಜು ಆರಂಭದಿಂದ ಕೂಡ ಸರಿಗಮಪ ಕಾರ್ಯಕ್ರಮದ ಮೂಲಕ ಗಮನ ಸೆಳೆದಂಥ ಸ್ಪರ್ಧಿ. ಅವರ ಹಾಡುಗಾರಿಕೆಗಿಂತ ಹೆಚ್ಚಾಗಿ ಅವರ ಬದುಕಿನ ಶೈಲಿ ಎಲ್ರಿಗೂ ಕೂಡ ಅಚ್ಚರಿ ಮೂಡಿಸಿತ್ತು. ಅವರ ಬದುಕಿನ ಪರಿಯನ್ನ ಕೇಳಿ ಜಡ್ಜಸ್ಸೇ ನಾವೊಬ್ಬರಿಗೆ ಮೆಂಟರ್ ಆಗ್ತೀವಿ ಅಂತ ಮುಂದೆ ಬಂದಿದ್ರು. ಅದರಂತೆ ಒಂದೊಂದು ವಾರ ಒಬ್ಬೊಬ್ಬ ಜಡ್ಜ್ ಮೆಂಟರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆರಂಭದಲ್ಲಿ ಜೆ.ಕೆ. ರಾಜು ಅವರಿಗೆ ಮೆಂಟರ್ ಆಗಿ ವಿಜಯ್ ಪ್ರಕಾಶ್ ಹಾಡನ್ನ ಹೇಳ್ಕೊಡ್ತಾರೆ. ಕಡಲ ದಾಟಿ ಬಂದೆ ಹಾಡಿಗೆ ಅವರು ಧ್ವನಿ ಆಗ್ತಾರೆ. ಆ ಎಪಿಸೋಡ್ ನಲ್ಲಿ ಕಿಚ್ಚ ಸುದೀಪ್ ಅವರು ಭಾಗವಹಿಸಿದ್ರು. ಆ ಹಾಡನ್ನ ಕೇಳಿ ಕಿಚ್ಚ ಸುದೀಪ್ ಅವರೇ ಖುಷಿಪಟ್ಟಿದ್ರು. 72ರ ವಯಸ್ಸಲ್ಲೂ ಕೂಡ ಅವರಲ್ಲಿರುವಂತ ಉತ್ಸಾಹ, ಜೀವನ ಸ್ಫೂರ್ತಿ ನಮಗೆಲ್ರಿಗೂ ಕೂಡ ಮಾದರಿ ಅನ್ನೋ ವಿಚಾರವನ್ನ ಸುದೀಪ್ ಅವರು ಹೇಳ್ತಾರೆ. ನಂತರದ ವಾರದಲ್ಲಿ ರಾಜೇಶ್ ಕೃಷ್ಣನ್ ಅವರ ಸರದಿ. ರಾಜೇಶ್ ಕೃಷ್ಣನ್ ಅವರು ಸ್ವತಃ ತಮ್ಮ ಮನೆಗೆ ಜೆ.ಕೆ. ರಾಜು ಅವರನ್ನ ಆಮಂತ್ರಿಸ್ತಾರೆ. ಮನೆಯಲ್ಲಿ ಅವರು ಬರ್ತಾ ಇದ್ದಂತೆ ಅವರ ಇಳಿ ವಯಸ್ಸಿನ ತಾಯಿ ಜೆ.ಕೆ. ರಾಜು ಅವರಿಗೆ ವಿವಿಧ ಅಡುಗೆಗಳನ್ನು ಮಾಡಿ ಹೊಟ್ಟೆ ತುಂಬ ಊಟ ಹಾಕ್ತಾರೆ. ಉಪ್ಪಿಟ್ಟು, ಕೇಸರಿ ಬಾತು, ಹೀಗೆ ವೆರೈಟಿ ಊಟವನ್ನು ಮಾಡಿ ಮೊದಲಿಗೆ ನೀವು ಊಟ ಮಾಡಿ ಆಮೇಲೆ ಸಂಗೀತ ಕಲಿಯೋಣ ಅಂತ ಹೇಳಿ ಹೊಟ್ಟೆ ತುಂಬ ಊಟ ಹಾಕಿ ಆ ಬಳಿಕ ಅವರಿಗೆ ಹಾಡೋದನ್ನು ಹೇಳ್ಕೊಡ್ತಾರೆ. ಅವರು ಹಾಡಿದ ರೀತಿ ನೋಡಿ ರಾಜೇಶ್ ಕೃಷ್ಣನ್ ಫುಲ್ ಖುಷಿ ಆಗ್ತಾರೆ. ನಿಂಗಿ ನಿಂಗಿ ಹಾಡನ್ನು ಅವ್ರು ಹಾಡಿರ್ತಾರೆ. ಆ ಸಂಚಿಕೆಯಲ್ಲಿ ವೇದಿಕೆಯಲ್ಲೂ ಕೂಡ ಅತ್ಯದ್ಭುತವಾಗಿ ಪ್ರದರ್ಶನ ಮಾಡ್ತಾರೆ ಆ ಹಾಡನ್ನು. ಅದನ್ನು ಕೇಳಿದಂಥ ರಾಜೇಶ್ ಕೃಷ್ಣನ್ ತುಂಬಾ ಖುಷಿ ಆಗ್ತಾರೆ. ಏನೋ ಒಂದು ಯುದ್ಧ ಗೆದ್ದ ಸಂಭ್ರಮ ರಾಜೇಶ್ ಕೃಷ್ಣನ್ ಅವರಲ್ಲಿತ್ತು. ಹಾಗೆಯೇ ರಾಜೇಶ್ ಕೃಷ್ಣನ್ ಅವರ ಮನೆಯಲ್ಲಿ ಜೆ.ಕೆ. ರಾಜು ಅವರಿಗೆ ನೀಡಿರುವಂಥ ಆತಿಥ್ಯದ ಬಗ್ಗೆ ಉಳಿದ ಜಡ್ಜಸ್ ಕೂಡ ಖುಷಿಯ ಮಾತನ್ನ ಹೇಳ್ತಾರೆ. ಆಂಕರ್ ಅನುಶ್ರೀ ಕೂಡ ಖುಷಿಯನ್ನ ವ್ಯಕ್ತಪಡಿಸ್ತಾರೆ. ಈ ವಾರ ಅರ್ಜುನ್ ಜನ್ಯ ಅವರ ಸರದಿ. ಅರ್ಜುನ್ ಜನ್ಯ ಅವರಿಗೆ ಜೆ.ಕೆ. ರಾಜು ಅವರನ್ನ ಕಂಡ್ರೆ ವಿಶೇಷ ಪ್ರೀತಿ. ಆ ವೇದಿಕೆಯಲ್ಲಿ ಅವರು ಅವ್ರ ಜೊತೆ ಮಾತಾಡುವಾಗ ಎಷ್ಟು ಪ್ರೀತಿಯಿಂದ ಮಾತಾಡ್ತಾರೆ ಅನ್ನೋದನ್ನು ನೀವು ಎಲ್ಲರೂ ಕೂಡ ನೋಡಿರ್ತೀವಿ. ಈ ಬಾರಿ ಜೆ.ಕೆ. ರಾಜು ಅವರನ್ನ ಅರ್ಜುನ್ ಜನ್ಯ ಎಲ್ಲಿಗೂ ಕರೆಸ್ಕೊಂಡಿಲ್ಲ. ಅದರ ಬದಲಾಗಿ ಅರ್ಜುನ್ ಜನ್ಯ ಅವರೇ ಜೆ.ಕೆ. ರಾಜು ಅವರ ರೂಮನ್ನು ಹುಡ್ಕೊಂಡು ಅವರ ರೂಮ್ಗೆ ಹೋಗ್ತಾರೆ. ತನ್ನ ಮನೆಗೆ ಅರ್ಜುನ್ ಜನ್ಯ ಬಂದಿದ್ದನ್ನು ನೋಡಿ ಜೆ.ಕೆ. ರಾಜು ಶಾಕ್ ಆಗ್ತಾರೆ. ಖುಷಿಯನ್ನು ಕೂಡ ವ್ಯಕ್ತಪಡಿಸ್ತಾರೆ. ಪುಟ್ಟ ಮಗುವೊಂದು ತನ್ನ ಮನೆಗೆ ಯಾರೋ ಗೆಸ್ಟ್ ಬಂದಾಗ ಎಲ್ಲವನ್ನ ಹೇಗೆ ತೋರಿಸುತ್ತೋ ಅದೇ ರೀತಿ ಜೆ.ಕೆ. ರಾಜು ಅವರು ತಮ್ಮ ಮನೆಯ ಇಂಚಿಂಚನ ಕೂಡ ಅರ್ಜುನ್ ಜನ್ಯ ಅವರಿಗೆ ತೋರಿಸ್ತಾರೆ. ತಮ್ಮ ಪುಟಾಣಿ ರೂಮ್ನಲ್ಲಿ ಇಲ್ಲಿ ಬಾತ್ರೂಮ್ ಇದೆ, ಇಲ್ಲಿ ಅಡುಗೆ ಮಾಡ್ತೀನಿ, ನಾನಿಲ್ಲಿ ಮಲಗ್ತೀನಿ ಅನ್ನೋದನ್ನು ತೋರಿಸ್ತಾರೆ. ಅರ್ಜುನನ್ನ ಕೂಡ ಒಂದು ಪುಟ್ಟ ಮಗು ತನಗೆಲ್ಲವನ್ನ ಕೂಡ ಒಪ್ಪಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಖುಷಿಯಿಂದ ಕಾಲವನ್ನು ಕಳೀತಾರೆ. ಸುಮಾರು 2 ಗಂಟೆಗಳ ಕಾಲ ಜೆ.ಕೆ. ರಾಜು ಅವರ ಮನೆಯಲ್ಲಿರ್ತಾರೆ ಅರ್ಜುನ್ ಜನ್ಯ. ಹಾಗೆಯೇ ಅವರೇ ಕಾಫಿ ಮಾಡಿ ಕೊಡ್ತಾರೆ. ಇಬ್ಬರು ಕಾಫಿಯನ್ನು ಕುಡಿತಾರೆ. ಹಾಗೆ ಮತ್ತೆ ಹಾಡನ್ನು ಕೂಡ ಪ್ರಾಕ್ಟೀಸ್ ಮಾಡ್ತಾರೆ. 101 ನೆನಪು ಸಾಂಗನ್ನು ಅವರು ಹಾಡ್ತಾರೆ ಈ ವಾರದ ಸಂಚಿಕೆಯಲ್ಲಿ. ಅದನ್ನು ಪ್ರಾಕ್ಟೀಸ್ ಮಾಡಿದ ಬಳಿಕ ಜೆ.ಕೆ. ರಾಜು ಬಳಿ ಒಂದಷ್ಟು ಹೊತ್ತು ಮಾತಾಡ್ತಾರೆ. ಆ ಸಂದರ್ಭದಲ್ಲಿ ಅರ್ಜುನ್ ಜನ್ಯ ಕೇಳ್ತಾರೆ, ನಿಮಗೆ ಕ್ಯಾಪ್ಸ್ ಅಂದರೆ ಇಷ್ಟನಾ? ಯಾವಾಗಲೂ ಕ್ಯಾಪ್ಸ್ ಹಾಕ್ಕೊಂಡೇ ಇರ್ತೀರಾ ಅಂತ. ಹೌದು, ನನಗಿಷ್ಟ ಅಂದಾಗ ನನ್ನಲ್ಲಿ ಸುಮಾರು 2-3 ಇದೆ ಅಂತ ಹೇಳ್ತಾರೆ. ಆಗ ಅರ್ಜುನ್ ಜನ್ಯ, ನಾನು ಕೂಡ ನಿಮಗೆ ಕಳಿಸ್ಕೊಡ್ತೀನಿ, ನಿಮ್ಮ ಮಗ ಕಳಿಸಿದ್ದಾನೆ ಅಂತ ಅಂದ್ಕೊಂಡು ಹಾಕ್ಕೊಳ್ಳಿ ಅಂತ ಹೇಳ್ತಾರೆ. ಹಾಗೆಯೇ ನಿಮ್ಮ ರೂಮಿಗೆ ಒಂದು TV ಬೇಕು, ಅದರ ವ್ಯವಸ್ಥೆನ ಕೂಡ ನಾನು ಮಾಡ್ತೀನಿ. ನನ್ನ ಅಪ್ಪನಿಗೂ ಕೂಡ ಸುಮಾರು ನಿಮ್ಮದೇ ವಯಸ್ಸು,
ಈಗ ಇರ್ತಾ ಇದ್ರೆ ಅವರು ನಿಮ್ಮದೇ ವಯಸ್ಸಿನವ್ರು ಆಗ್ತಾ ಇದ್ರು, ಆದರೆ ಅವರು ಬೇಗನೆ ತೀರ್ಕೊಂಡ್ರು. ನಿಮ್ಮನ್ನು ನೋಡಿದಾಗ ನನಗೆ ತುಂಬಾ ಖುಷಿ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾರೆ. ಕೆಲವು ಹೊತ್ತು ಸಂಭ್ರಮಿಸ್ತಾರೆ, ಇಬ್ಬರು ಕೂಡ ಹರಡ್ತಾರೆ. ಬಳಿಕ ಅವರಿಗೆ ಬಾಯ್ ಹೇಳಿ ಅರ್ಜುನ್ ಹೊರಟು ಬಿಡ್ತಾರೆ. ಕ್ಯಾಪ್ಗಳು ಇಷ್ಟನಾ ನಿಮಗೆ? ಹೌದು ಸರ್, ಇದೇ ಥರದ್ದು ನಂದು ನನಗೆ ಟಿ ವಿ ನನಗಿಷ್ಟ ಇರೋ ಒಂದೆರಡು ಕ್ಯಾಪ್ ಕಳಿಸ್ತೀನಿ, ಹಾಕೊಳ್ಳಿ. ನಿಮ್ಮ ಮಗ ತಂದು ಕೊಟ್ಟ ಅಂತ ಒಂದು ಟಿ ವಿ ಇಟ್ಕೊಳ್ಳಿ, ಒಂದು ನೆನಪಿಗೋಸ್ಕರ. ನಮ್ಮ ಕಾರ್ಯಕ್ರಮಗಳೆಲ್ಲ ಬಂದು ಆಡಿ. ಹಾಂ ಸರ್, ಹಾಂ ಸರ್, ಹಾಂ ಹಾಂ ಸರ್, ಚೆನ್ನಾಗಿರುತ್ತೆ ಒಟ್ಟಿಗೆ ಆಡೋದು. ಭಾಳ ಅಂತ ನನಗೆ ಭಾಳ 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 ಸಂತೋಷ. ಇನ್ನು ವೇದಿಕೆಗೆ ಬಂದಂತಹ ಅರ್ಜುನ್ ಅಲ್ಲಿ ನಡೆದಂಥ ಘಟನೆಯನ್ನು ಉಳಿದ ಜಡ್ಜಸ್ಗೆ, ಸ್ಪರ್ಧಿಗಳಿಗೆ, ಜೂರಿ ಮೆಂಬರ್ಸ್ಗೆ ಹೇಳ್ತಾರೆ. ಅವರ ರೂಮ್ ಹೇಗಿದೆ, ಅವ್ರು ಯಾವ ರೀತಿ ಇದ್ದಾರೆ ಎಲ್ಲವನ್ನ ಕೂಡ ವಿವರಿಸ್ತಾರೆ. ಹಾಗೆಯೇ ನನಗೀಗ 45 ವರ್ಷ. ಈ 45 ವರ್ಷದಲ್ಲಿ ನನ್ನ ಬದುಕಿನ ಅತ್ಯಂತ ಪ್ಯೂರ್ ದಿನ ಅಂದರೆ ನಾನು ಯಾವತ್ತೂ JK ರಾಜು ಅವರ ಮನೆಗೆ ಹೋದ್ನೋ ಅದು. ಅವತ್ತು ನಾನು ಸಂಭ್ರಮಿಸಿದಷ್ಟು ಯಾವ ದಿನವೂ ಕೂಡ ಸಂಭ್ರಮಿಸಿಲ್ಲ. ನಾನು ಹೋಗ್ತಾ ತುಂಬ ಟೆನ್ಷನಲ್ಲಿ ಹೋಗಿದ್ದೆ, ಆದರೆ ಬರ್ತಾ ತುಂಬಾ ಫ್ರೀ ಆದೆ. ಅಷ್ಟು ಅಮೂಲ್ಯವಾದ ಕ್ಷಣಗಳನ್ನು ನಾನು ಅವರ ರೂಮ್ನಲ್ಲಿ ಕಳೆದಿದ್ದೀನಿ. ಅದನ್ನು ನಾನು ಯಾವತ್ತಿಗೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಅರ್ಜುನ್ ಜನ್ಯ ಹೇಳ್ತಾರೆ. ಎಷ್ಟು ಮುಗ್ಧರಂದ್ರೆ ಸರ್ ರಾಜು ಸರ್, ನಾನು ಮನೆಗೆ ಹೋಗಿದ ತಕ್ಷಣ ಸರ್ ಇದು ನಮ್ಮ ಮನೆ ತೆಗೆದ್ಬಿಟ್ಟು ಇದು ನನ್ನ ಬಚ್ಚಲ್ ಮನೆ ಸರ್, ಸೋ ಇನ್ನೋಸೆಂಟ್ ಅಂದ್ರೆ, ಬಟ್ ಒಳಗಡೆ ಹೋಗಿದ ತಕ್ಷಣ ಮನಸ್ಸು ಎಲ್ಲ ಕ್ಲೀನ್ ಫುಲ್ ಕ್ಲೀನ್, ಎಲ್ಲ ಮರ್ತೋಗ್ಬಿಡ್ತು. ಅಂದ್ರೆ ನನ್ನ ಜೀವನದ ಪ್ಯೂರೆಸ್ಟ್ ಕಾನ್ವರ್ಸೇಷನ್ ನಡೆದಿರೋದು ಆ 1.5 hours ಅಂತ ಹೇಳಿದ್ರು. ಅರ್ಜುನ್ ಜನ್ಯ ಅವರು ಬಂದಿದ್ದಕ್ಕೆ ಖುಷಿಯನ್ನು ಕೂಡ ವ್ಯಕ್ತಪಡಿಸ್ತಾರೆ. ವೇದಿಕೆಯಲ್ಲೂ ಕೂಡ JK ರಾಜು ಅವರು ಹಣೆಗೆ ಮುತ್ತಿಡ್ತಾರೆ ಅರ್ಜುನ್ ಜನ್ಯ. ಈಗಾಗಲೇ ಅರ್ಜುನ್ ಜನ್ಯ ಮಾತು ಕೂಡ ಕೊಟ್ಟಿದ್ದಾರೆ JK ರಾಜು ಅವರಿಗೆ, ನಿಮಗೆ ನನ್ನ ಕಾರ್ಯಕ್ರಮಗಳಲ್ಲಿ ಹಾಡೋದಕ್ಕೆ ಅವಕಾಶ ಕೊಡ್ತೀನಿ. ಬೇರೆ ಬೇರೆ ಈವೆಂಟ್ಗಳಲ್ಲಿ ಅರ್ಜುನ್ ಜನ್ಯ ಭಾಗಿಯಾಗ್ತಾರೆ, ಅವರ ಕಾರ್ಯಕ್ರಮಗಳು ನಡೆಯುತ್ತೆ, ಅಂತಹ ಕಾರ್ಯಕ್ರಮಗಳಲ್ಲಿ ನಿಮ್ಗೆ ಅವಕಾಶವನ್ನು ಕೊಡ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ನಿಜಕ್ಕೂ ಅರ್ಜುನ್ ಜನ್ಯ ಅವ್ರಿಗೆ ಎಷ್ಟು ಖುಷಿಯಾಗಿದ್ರು JK ರಾಜು ಅವರ ಮನೆಗೆ ಹೋಗಿ ಅನ್ನೋದನ್ನು ಅವರ ಕಣ್ಣುಗಳೇ ಹೇಳ್ತಾ ಇತ್ತು. TRPಗೋಸ್ಕರನೋ ಅಥವಾ ಇನ್ಯಾವುದೋ ಕಾರಣಕ್ಕಾಗಿ ಅವರು ಮಾಡಿದ್ದಲ್ಲ, ಬದಲಾಗಿ JK ರಾಜು ಅವರ ಬಗ್ಗೆ ಅರ್ಜುನ್ ಜನ್ಯ ಅವರಿಗೆ ಯಾವ ರೀತಿ ಪ್ರೀತಿ ಇದೆ ಅನ್ನೋದು ಅವರ ಕಣ್ಣುಗಳೇ ಸಾರಿ ಸಾರಿ ಹೇಳ್ತಾ ಇತ್ತು. ನಿಜಕ್ಕೂ ಅವರು ಬದುಕುವ ರೀತಿ ಜಡ್ಜಸ್ಗಳಿಗೆ ಮಾದರಿ ಆದರೆ, ಜಡ್ಜಸ್ಗಳು ಅವರಿಗೆ ತೋರಿಸ್ತಾ ಇರುವಂಥ ಪ್ರೀತಿ ಎಲ್ರಿಗೂ ಕೂಡ ಮಾದರಿ ಅನ್ನೋ ರೀತಿ ಇತ್ತು. ರಾಜೇಶ್ ಕೃಷ್ಣನ್ ಅವರು ಕೂಡ ಅಷ್ಟೇ ಪ್ರೀತಿಯಿಂದ ಅವ್ರಿಗೆ ಹೇಳಿಕೊಟ್ರು, ಅಷ್ಟೇ ಮುದ್ದು ಮಾಡಿದ್ರು. ಹಾಗೆಯೇ ವಿಜಯ್ ಪ್ರಕಾಶ್ ಕೂಡ ಅಷ್ಟೇ ಸುಂದರವಾಗಿ ಅವರಿಗೆ ಸಂಗೀತ ಪಾಠ ಮಾಡಿದ್ರು. ಅದರಲ್ಲೂ ಕೂಡ ಅರ್ಜುನ್ ಜನ್ಯ ಹಾಗೂ ರಾಜೇಶ್ ಕೃಷ್ಣನ್ ಪುಟ್ಟ ಮಗುವಿನ ರೀತಿ ಇಬ್ಬರು ಕೂಡ ನೋಡಿಕೊಂಡ್ರು JK ರಾಜು ಅವರನ್ನು. ಇವತ್ತಿಗೂ ಕೂಡ ಅವರಿಗೆ ಅದೇ ರೀತಿಯಾದಂಥ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ. ಇನ್ನು ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ. ನಿಜಕ್ಕೂ ಒಳ್ಳೆಯ ವಿಚಾರನೇ, ಅವ್ರು ಹಾಕ್ತಾ ಇರುವಂಥ ಕಮೆಂಟ್ ಅರ್ಥಪೂರ್ಣ. ಈ ಸೀಸನ್ ಮುಗ್ದ ಬಳಿಕ ನೀವು JK ರಾಜು ಅವರನ್ನು ಕೈ ಬಿಡಬೇಡಿ, ಅವರ ಜೀವನಕ್ಕೊಂದು ದಾರಿಯನ್ನು ಕಟ್ಕೊಡಿ. ನಿಮಗೆ TRP ಬಂದಿದೆ ನಿಜ, TRPಗೋಸ್ಕರ ಮಾತ್ರ JK ರಾಜು ಅವರನ್ನು ಬಳಸ್ಕೊಳ್ಬೇಡಿ. ನಿಜವಾಗ್ಲೂ ನಿಮಗೆ ಕಾಳಜಿ ಇದ್ದರೆ ಮುಂದೆ ಅವರ ಬದುಕಿಗೆ ಯಾವುದಾದ್ರೂ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ನಿಜಕ್ಕೂ ಇದು ವಾಹಿನಿಯ ಜವಾಬ್ದಾರಿ ಕೂಡ, ಮಾದರಿ ಆಗಬೇಕು ವಾಹಿನಿ ಕೂಡ. ಸಾಕಷ್ಟು ಜನರಿಗೆ ಸ್ಫೂರ್ತಿಯನ್ನು ಕೊಡುವಂತಹ ಜೀವ JK ರಾಜು ಅವರದ್ದು. ಅವರು ಬದುಕುವಂಥ ರೀತಿ ಎಲ್ರಿಗೂ ಕೂಡ ಸ್ಫೂರ್ತಿ. ಇವತ್ತಿಗೂ ಕೂಡ 72ರ ಹರೆಯದಲ್ಲಿ ಯಾರಿಗೂ ಕೂಡ ಭಾರ ಆಗದೆ ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ಒಂದಷ್ಟು ಜನರಿಗೆ ಒಳ್ಳೇದಾಗುವ ರೀತಿ ಬದುಕ್ತಾ ಇದ್ದಾರೆ. ನಿಜಕ್ಕೂ ಅವರ ಬದುಕುವ ರೀತಿ ನಮಗೆಲ್ರಿಗೂ ಕೂಡ ಮಾದರಿ. ಇಂಥ ವ್ಯಕ್ತಿಗೆ ಈ ಸೀಸನ್ ಮುಗ್ದ ಬಳಿಕ ಕೂಡ ವಾಹಿನಿ ನೆರವಾಗಲಿ ಅನ್ನೋದು ನಮ್ಮದು ಕೂಡ ಹಾರೈಕೆ. ಇನ್ನಷ್ಟು ಅದ್ಭುತ ಹಾಡುಗಳು JK ರಾಜು ಅವರಿಂದ ನಾವು ಕೇಳುವಂತಾಗಲಿ, ಅವರಿಗೂ ಕೂಡ ಉತ್ತಮ ಬೆಂಬಲ ಸಿಗಲಿ ಅನ್ನೋದು ನಮ್ಮ ಹಾರೈಕೆ ಕೂಡ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.